ವಿಹಾನಿ ಎಲ್ಲಿ ಹೊಂಟಿಯಮ್ಮ? ಹಾಯ್ ಹಲೋ ನಮಸ್ತೆ. ನಾವಿವಾಗ ಹೋಗ್ತಾ ಇರೋದು ಅಚನೂರು ಹನುಮಪ್ಪನಿಗೆ. ಬಾಗಲಕೋಟೆಯಿಂದ 25 ಕಿಲೋಮೀಟರ್ ದೂರದಲ್ಲಿರುವಂತಹ ಅಚನೂರಿಗೆ ನಮ್ಮ ಇವತ್ತಿನ ಪಯಣ. ಈ ಒಂದು ದೇವಸ್ಥಾನವು ತುಂಬ ಹಳೆಯದಾಗಿರೋದ್ರಿಂದ ಇದರ ರೀಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ. ಈ ದೇವಸ್ಥಾನದ ಮುಂಭಾಗ ಕಟ್ಟಡದ ರಿಪೇರಿ ಕೆಲಸ ಇದಾಗಿದೆ. ಭಕ್ತರು ತಮ್ಮ ಆಸೆ ಆಕಾಂಕ್ಷೆಗಳನ್ನು ಈ ಕಾಯಿ ಕಟ್ಟುವ ಮುಖಾಂತರ ಈಡೇರಿಸಿಕೊಳ್ಳುತ್ತಾರೆ. ಕೈ ಮುಗಿಯಮ್ಮ. ಇಲ್ಲಿಂದ ನೆಕ್ಸ್ಟ್ ನಮ್ಮ ಪಯಣ ಗುಡ್ಡದ ಮೇಲಿರುವಂಥ ನರಸಿಂಹಸ್ವಾಮಿ ದೇವಸ್ಥಾನ. ವಯಸ್ಸಾದವರು ಈ ಮೆಟ್ಲ ಮೇಲೆ ಹತ್ತೋಕೆ ಬರಲಿಲ್ಲ ಅಂದರೆ ಇದಕ್ಕೆ ಇನ್ನೊಂದು ದಾರಿ ಇದೆ, ಆಮೇಲೆ ಮುಂದೆ ತೋರಿಸ್ತೀನಿ. ಇದು ತುಂಬ ಹಾಗಾಗಿ ಹೆಂಗ್ ಬನ್ನಿ ಕಳ್ಮಡಕ ಅವ್ರು ಅಣ್ಣ ಕರ್ಕೊಂಡ್ ಬಂದದ್ ನಾ ಏನ್ ಮಾಡಿಲ್ಲ ಅಣ್ಣ. ಅಲ್ಲಿ ನೋಡಿ ಅಂಟ ನೋಡಿ ಅಣ್ಣ ಆತು ಅಣ್ಣ. ನಾ ಏನ್ ಮಾಡಿಲ್ಲ ಅಣ್ಣ. ಇವ್ರು ಕರ್ಕೊಂಡ್ ಬಂದರು ಅಣ್ಣ. ಅಲ್ಲಿದ್ದೇ ಹಾಕೊಂಡ್ ಬಂದರು ಅಣ್ಣ. ಈ ಸೈಕಲ್ ಹುಲಿ ನೋಡ್ರಿ ಹೆಂಗ್ ಹೊಂಟೈತಿ. ಕೈ ಬಿಟ್ಟು ಆಡಾಡಿದ್ರೆ ಸಾಕಾಗೈತಿ. ಆವಾಗಲೇ ಹೇಳಿದಾಗೆ ಮೆಟ್ಲು ಹತ್ತಕ್ಕೆ ಬರಲಿಲ್ಲ ಅಂದರೂ ಇಲ್ಲೇ ಮುಂದೆ ದಾರಿ ಇದೆ, ಸ್ವಲ್ಪ ಮುಂದೆ ದಾರಿ, ನೀವು ಹತ್ತಿ ಬರ್ಬೋದು. ಅಬ್ಬಬ್ಬಬ್ಬಬ್ಬ, ಅದೇನು ಭಯ, ಅದೇನು ಭಕ್ತಿ. ನಾವು ಈ ಮಂಡಲದಾಗ ಕುಂತು ನೋಡಿದ್ರಿ, ಇಲ್ಲೇನಾರ ಭೂತ ಪ್ರೇತ ಪಿಶಾಚಿ ಏನ್ರಿ ಇತ್ತಂದ್ರೆ ಎದ್ದು ಬರ್ತಾವಂತ್ರಿ. ಅದಕ್ಕೆ ನಾವು ಒಂದು 5 ನಿಮಿಷ ಕುಂತು ನೋಡಿದ್ರಿ, ನಮಗೂ ಏನು ಬರಲಿಲ್ಲ ಬಿಡ್ರಿ. ಈ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಬಂದರೆ ಎಂಥ ಪ್ರೇತ ಪಿಶಾಚಿ ಪೀಡೆಗಳೆಲ್ಲ 7-8 ದಿವಸದಲ್ಲಿ ಹೊರಟೋಗುತ್ತಂತೆ. ನೋಡಿ ಹೇಗೆ ಆಡ್ತಾ ಇದ್ದಾರೆ ಇವರೆಲ್ಲ.
ಇಲ್ಲಿ ಪ್ರತಿ ಶನಿವಾರ ಹಾಗೂ ಅಮಾವಾಸ್ಯೆ ಹುಣ್ಣಿಮೆಗೆ ಅನ್ನ ಪ್ರಸಾದ ಇರುತ್ತದೆ. ಊಟ ಮಾಡತ್ತಿ. ಈ ದೆವ್ವ ಮೆಟ್ಕೊಂಡವರು ಈ ಸ್ಥಳದಲ್ಲೇ ವಾಸವಾಗಬೇಕು ಹಾಗೂ ಈ ಸ್ಥಳದ ಗುಡಿ ಎಲ್ಲನೂ ಶುದ್ಧಗೊಳಿಸೋಬೇಕು. ಕಸ ಹೊಡೆಯೋದಾಗಲಿ, ಆಮೇಲೆ ದೇವರ ಸಾಮಾನುಗಳನ್ನು ಎಲ್ಲ ಸ್ವಚ್ಛಗೊಳಿಸೋ ಇಂಥವರಿಗೆ ಇಲ್ಲಿ ಸ್ಥಳದ ಅವಕಾಶವನ್ನು ಮಾಡಿಕೊಡಲಾಗುತ್ತದೆ. ನಮಸ್ಕಾರ ಸರ್, ತಮ್ಮ ಹೆಸರು? ನಮ್ಮ ಹೆಸರು ಯಶವಂತ್ ವಡ್ಡಾರ್ ರೀ. ಹಾಂ ರೀ. ಇಲ್ಲಿ ಮ್ಯಾನೇಜರ್ ಇದ್ದಾನೆ ಸರ್. ನೀವಿದೆ? ಹಾಂ. ಇಲ್ಲಿ ಈ ಕ್ಷೇತ್ರದ ಬಗ್ಗೆ ಒಂದು ಸ್ವಲ್ಪ ಹೇಳಿ ಸರ್. ಈ ಕ್ಷೇತ್ರ ಬಗ್ಗೆ ಮೊದಲು ಋಷಿ ಮಹರ್ಷಿಗಳು ಮಹಾತ್ಮರು ಮತ್ತು ಹೊಳ್ಳಿ ರಾಮ ಲಕ್ಷ್ಮಣರನ್ನು ಇಲ್ಲಿ ಬಂದು ಹೋಗಿದ್ದಾರೆ. ಅವರು ಇಲ್ಲೆಲ್ಲ ತಪಸ್ಸೆ ಮಾಡಿದ್ದಾರೆ. ಅಂದರೆ ಇಲ್ಲಿ ಈ ಕಡೆಲ್ಲ ಐದಾಟಿ ಜಡ್ರಮುಟ್ಟಿ ಬರುವತ್ತಿಂದ ಅವ್ರಿಗೆ ಬಿಲ್ಲು ಬಾಣ ಏನೋ ವಜ್ಜೆ ಹಾಕ್ಸ್ಕೊಂಡು ಅಲ್ಲಿ ಇಟ್ಟು ಆಮೇಲೆ ಸಂಜೆ ಆದಗಳನ್ನ ಬ್ಯಾಡ್ ನಡೆಯಪ್ಪ ಮುಂದಿನ ಊರಿಗೆ ಹೋಗೋಣ ಅಂತೇಳಿ ಈ ಕಡೆ ಬಂದಿದ್ದಾರೆ. ಅವತ್ತು ಇಲ್ಲಿ ಬಂದು ವಸಿದ್ದಾರೆ. ಮತ್ತು ಹೊಳ್ಳಿ ಇಲ್ಲಿ ಬಂದು ಅವ್ರು ಏನೋ ಅವತ್ತೊಂದು ದಿನ ಇದ್ದಿದ್ದರಿಂದ ಇದೊಂದು ಊರು ಮುಂದೊಂದು ದಿನ ಒಂದು ದೊಡ್ಡ ಕ್ಷೇತ್ರ ಆಗುತ್ತೆ ಅಂತೇಳಿ ಅವರ ಸಾರಿ ಹೋಗಿದ್ರು. ಇದು ತಪಸ್ಸು ಮುನಿಋಷಿಗಳನ್ನು ಅವರು ಇಲ್ಲಿ ಎಷ್ಟೋ ಜನ ತಪಸ್ಸನ್ನು ಮಾಡಿದ್ದಾರೆ. ಅವರು ಈ ಊರಿಗೆ ಅಚ್ಯುತ ವನ ಆಗಿ ಹೆಸರು ಮಾತಾಡುತ್ತಪ್ಪ. ಮುಂದೊಂದು ದಿನ ಈ ಕ್ಷೇತ್ರಕ್ಕೆ ಇಲ್ಲಿ ಎಲ್ಲರೂ ಬಂದು ಹೋಗ್ತಾರೆ ಅಂತ ಹೇಳ್ತಾರೆ. ಮತ್ತಿಲ್ಲಿ ಅವರು ತಪಸ್ಸು ಮಾಡಿದಂಥ ಮಂಡಲ ಏನೈತೆ, ಮಂಡಲ ಕುಂತ್ರ ಭೂತ ಆಗಲಿ ಮಾಟ ಮಂತ್ರ ಆಗಲಿ ಮತ್ತು ಹೊಳ್ಳಿ ಏನೋ ಕಷ್ಟಗಳಿಂದ ಬಂದಂಥ ಭಕ್ತರು ಅವರೆಲ್ಲ ನಿವಾರಣೆ ಆಗ್ತಾರೆ. ಓಹೋ, ಅಲ್ಲಿ ಏನಾದರೂ ಕುಂತ್ರೆ ಹಂಗೇನ ದೆವ್ವಾಗಿ ಹೋಯ್ತು ಅಂದ್ರೆ ಗೊತ್ತಾಗುತ್ತೆ. ಆಟೋಮೆಟಿಕ್ ಮೈ ಒಳಗಿತ್ತಂದ್ರೆ ಹೆಜ್ಜೆ ಬಿಡ್ತಾವೆ. ಈ ಊರಿಗೆ ಬರ್ಬೇಕಾದ್ರೆ ಹೇಳಿ ಬರಬಾರ್ದು, ಅವು ಆಟೋಮೆಟಿಕ್ ಅಲ್ಲೇ ಕರ್ಕೊಂಡ್ಬಿಡ್ತಾರೆ. ಈ ಊರಿಗೆ ಬಂದರೆ ಇಲ್ಲಿ ಮಧ್ಯಪ್ರದೇಶದಿಂದ ಬಂದಾರೆ, ಯುಪಿಯಿಂದ, ಹೊಳ್ಳಿ ಬಿಹಾರಿಂದ, ರಾಜಸ್ಥಾನದಿಂದ, ಮಹಾರಾಷ್ಟ್ರ, ಗೋವಾ, ಈ ಕಡೆ ಬೆಂಗಳೂರು, ಈ ಕಡೆ ದೂರದಿಂದ ಬಂದು ತಮಿಳ್ನಾಡು, ಕೇರಳದಿಂದ ಬಂದಿದ್ದಾರೆ. ಆ ಥರ ಏನಾರ ಆದರೂ ಇದ್ರ ಬಂದರೆ ಅವರಿಗೆ ವಸ್ತಿ ಗಿಸ್ತಿ ಎಲ್ಲ ಇಲ್ಲೇ ಐತೆ. ವಸ್ತಿ ಏನಕ್ಕಂದ್ರೆ ಇವ್ರಿಗೆ ಮೊದಲು ಆ ಥರ ಗಾಳಿ ಚಕ ಅಂತಂದು ಇದಾಗುತ್ತೆ. ಮಾಟನೂ ಅವ್ರಿಗೆ ಅವರಿಸ್ಕೊಂಡಿರ್ತೈತಿ. ಮೇಲೆ ಮಾಟ ಮಾಡಿದ್ರೆ ಅವರಿಸ್ಕೊಂಡಿರ್ತೈತಿ. ಆಮೇಲೆ ಅವರು ಇದ್ದು ಈ ಥರ ಸೇವಾಗಲಿ ಒಂದಿಟ್ಟು ಏನಾರು ಯಾವುದೋ ಒಂದು ಕೆಲಸಗಳಾಗಲಿ, ಕೆಲಸ ಅನ್ನೋದನ್ನ ಸೇವೆ ಮಾಡೋದು ಮುಖ್ಯ. ಇಲ್ಲಿ ಅಮಾಸಿಗೆ ಒಂದು ಪ್ರಸಾದ ಇರ್ತೈತಿ. ಮತ್ತು ಅಮಾಸೆ ಅಂದ್ರೆ 12 ತಿಂಗಳು ಜಾತ್ರೆ ಜಾತ್ರೆ ಇದು ಯುಗಾದಿ ಆದ 9 ದಿವಸದ ರಾಮನವಮಿ ರಥೋತ್ಸವ ಇಲ್ಲಿದೆ. ಈ ನರಸಿಂಹ ದೇವ್ದು ಇರುತ್ತದೆ. ನರಸಿಂಹ ದೇವರು ಕಂಬದಾಗೇನ ಉದುವಾಗೇನಂದ್ರೆ ಇಲ್ಲಿ ನಾವೆಲ್ಲ ಇಲ್ಲಿ ಆಡು ಭಾಷೆ ಸುತ್ತಮುತ್ತ ಹಳ್ಳಿ ಒಳಗೆ ಕಮಲಪ್ಪ ಅಂತಾರೆ. ಕಮಲಪ್ಪ. ಕಂಬಳಪ್ಪ ಕಂಬದೀಗ ಉಡುಬಾಗ ನಾವು ಕಂಬಳಪ್ಪ ಅಂತ ಎಲ್ಲಾರು ಅಂತಾರೆ. ಅದು ಆ್ಯಕ್ಚುಲಿ ಕಮಲಪ್ಪ ಅನ್ನೋಕಿನ ನರಸಿಂಹ ಸ್ವಾಮಿ ಉಡುಬಾಗೇನಲ್ರಿ. ಅಂದ್ರೆ ನರಸಿಂಹ ಕಂಬದಾಗಿದ್ದಾನ ಒಡೆದು ಹೊರಗಡೆ ಬಂದ ಅದನ್ನು ಕಮಲಪ್ಪ ಅನ್ನೋ ಕೆಲವು ಮಂದಿ ಕಮಲಪ್ಪನೂ ಅಂತಾರೆ, ಕೆಲವು ಮಂದಿ ನರಸಿಂಹ ಸ್ವಾಮಿ ಉಗ್ರ ನರಸಿಂಹ ಸ್ವಾಮಿ ಅಂತಾರೆ. ಈ ನಮ್ಮ ಕರ್ನಾಟಕದೊಳಗೆ 9 ದೇವಸ್ಥಾನದೊಳಗೆ ಇದೊಂದು ಅಂದ್ರೆ ನರಸಿಂಹ ಸ್ವಾಮಿ ದೇವಸ್ಥಾನ 9 ದೇವಸ್ಥಾನ ಅದಾವೆ. ಇದನ್ನು ನೋಡ್ಕೊಂಡೆ 9 ದೇವಸ್ಥಾನ ಈಗ ಗಾಳಿ ಶಕ ಇದ್ದು ಅಂದ್ರೆ ಎಲ್ಲ ನಿವಾರಣೆ ಆಗುತ್ತೆ. ನಿವಾರಣೆ ಆಗುತ್ತೆ. ನಮಸ್ಕಾರ.